ನಮಸ್ಕಾರ. ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಸ್ನೇಹಿತರೆ, ಬಿಗ್ ಬಾಸ್ನಿಂದ ಹೊರಬಂದ ಪ್ರತಾಪ್ ಒಳ್ಳೆಯ ರೀತಿಯ ಮಾತುಗಳನ್ನು ತನ್ನ ಅಭಿಮಾನಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ನಿಂದ ಹೊರಬಂದ ಪ್ರತಾಪ್ ಖಾಸಗಿ ಸುದ್ದಿವಾಹಿನಿಯಲ್ಲಿ ಕೇಳಿದ ಪ್ರಶ್ನೆಗೆ ಯಾವ ರೀತಿಯ ಮಾತುಗಳನ್ನು ಹೇಳಿದ್ದಾರೆ ಅಂದರೆ ನಂಬಲು ಸಾಧ್ಯವೇ ಇಲ್ಲ. ಹೌದು ಸ್ನೇಹಿತರೆ, ಖಾಸಗಿ ವಾಹಿನಿಯವರು ಪ್ರತಿಸ್ಪರ್ಧಿಗಳು ನಿಮಗೆ ಆ ರೀತಿ ಮಾತನಾಡಿದಾಗ ನಿಮಗೆ ಕೋಪ ಬರಲಿಲ್ಲವೇ? ಈಗಲಾದರೂ ನೀವು ಏನನ್ನು ಹೇಳಲು ಬಯಸುತ್ತೀರಿ ಎಂದಾಗ ಪ್ರತಾಪ್ ಅವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ಆ ಮಾತುಗಳನ್ನು ಹೇಳಿದರು. ಆ ಮಾತು ಯಾವ ರೀತಿ ಹೇಳಿದರು ಅಂದರೆ, ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ದಿನ ಕೆಟ್ಟದ್ದನ್ನು ಮಾಡುತ್ತೇವೆ, ಅದನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ಬೇಕು ಎಂದು ನೋಡ್ತಿರ್ತಾರೆ. ಹಾಗೆ ಪ್ರತಾಪ್ ಕೆಟ್ಟದ್ದನ್ನೇ ಮಾಡಿ ಹೋಗಿದ್ದರೂ ಕೂಡ ಹೊರಗೆ ಬಂದ ಮೇಲೆ ಒಳಿತಾಗುವ ಎಲ್ಲ ಕ್ಷಣಗಳು ಕೂಡ ಅವರಲ್ಲಿ ಗೋಚರಿಸಿದೆ. ಅದೇ ರೀತಿ ಅವರ ಮಾತುಗಳು ಕೂಡ ಎಲ್ಲರಿಗೂ ಒಂದು ಒಳ್ಳೆಯದನ್ನೇ ಬಯಸುತ್ತದೆ. ಹಾಗಾಗಿ ಪ್ರತಾಪ್ ಅವರು ತನ್ನ ಪ್ರತಿಸ್ಪರ್ಧಿಗಳಿಗೆ ಒಳ್ಳೆಯ ಮಾತುಗಳನ್ನೇ ಆಡಿದ್ದಾರೆ. ಪ್ರತಾಪ್ ಅವರು ಯಾವ ರೀತಿ ಮಾತನಾಡಿದ್ದಾರೆ ಎಂಬುದನ್ನು ಅವರ ಮಾತುಗಳಿಂದಲೇ ಕೇಳೋಣ ಬನ್ನಿ. ಯಾರ್ಯಾರು ಪ್ರೀತಿ ತೋರಿಸಿದ್ದೀರಾ, ನಿಮಗೆ ಆ ಕ್ಷಣದಲ್ಲಿ ನನಗೆ ಅವಮಾನ ಆಗಿದೆ ಅಂತ ಅನ್ನಿಸ್ತು. ಬಿಟ್ಟುಬಿಡಿ, ಆಕೆನೋ ಒಬ್ಳು ಹೆಣ್ಮಗಳು, ಒಂದು ಜೀವನ ಇದೆ, ಕಟ್ಕೊಳ್ಳಿ, ಆಟನ ಆಟದ ಥರನೇ ನೋಡಿ, ಅಲ್ಲಿಗೆ ಬಿಟ್ಬಿಡಿ. ರಕ್ಷಕ್ ಅವರು ಅಷ್ಟೇ, ಬೆಳಿಬೇಕವರು, ಒಳ್ಳೇದಾಗ್ಲಿ ಅವ್ರಿಗೂ ಕೂಡ, ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಇಬ್ರಿಗೂ ಒಳ್ಳೇದಾಗ್ಲಿ. ಒಂದಷ್ಟು ಅವರು ಮಾಡಿರೋದಕ್ಕೆ ಒಂದಷ್ಟು ಮಾತುಗಳನ್ನ ಕೇಳಿದ್ದಾರೆ, ನೀವು ಕೂಡ ಉತ್ತರಗಳನ್ನ ಕೊಟ್ಟಿದ್ದಾರೆ, ಕೊಡ್ಬೇಕಾಗಿರೋದ್ ಕಡೆ ಇನ್ನು ಮುಂದುವರ್ಸೋದು ಬೇಡ ಅಷ್ಟೇ. ಇನ್ನು ಮುಂದೆ ಏನಾದರೂ ಅದೇ ಥರದಲ್ಲಿ ಬಂದರೆ ನೋಡ್ಕೊಳ್ಳೋಣ, ಮತ್ತೆ ಬೇಡ ಅಂತ ಅಷ್ಟೇ.